ನಮಸ್ಕಾರ ಎಲ್ರಿಗೂ. ನಾವಿವತ್ತೆಲ್ಲಿದ್ದೀವಿ ಗೊತ್ತಾ? ಶಿರಾ ತಾಲೂಕಿನ ಯಲಿಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ. ಹೌದು, ಯಲಿಯೂರಿನಲ್ಲಿರ್ತಕ್ಕಂಥ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇಲ್ಲಿರೋ ತುಂಬಾ ಜನಕ್ಕೆ ತಾಯಿಯ ಶಕ್ತಿ ಪವಾಡಗಳ ಬಗ್ಗೆ ಗೊತ್ತು, ಆದ್ರೆ ಇನ್ನೂ ಕೆಲವರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ವಿಡಿಯೋ. ಹೌದು, ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಇಲ್ಲಿ ಹೇಗೆ ನೆಲೆಸಿದ್ಲು, ಆಕೆಯ ಹಿನ್ನೆಲೆ ಏನು, ಆಕೆಯ ಶಕ್ತಿ ಪವಾಡಗಳೇನು, ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಪ್ರತಿದಿನ ಸೇರ್ತಾರೆ. ಹಾಗೆ ಹುಣ್ಣಿಮೆ ಅಮಾವಾಸ್ಯೆಗಳ ಬಗ್ಗೆ ತಾಯಿಗೆ ಯಾವ ರೀತಿಯಾಗಿ ಪೂಜೆಗಳನ್ನ ನೆರವೇರಿಸ್ತಾರೆ, ಅದರಿಂದ ಆಗುವಂತ ಲಾಭಗಳೇನು, ತಮ್ಮ ಇಷ್ಟಾರ್ಥದ ಸಿದ್ಧಿಗಾಗಿ ಜನ ಏನೆಲ್ಲ ಮಾಡ್ತಾರೆ, ತಾಯಿಗೆ ಹೇಗೆಲ್ಲ ಅರ್ಕೆಗಳನ್ನ ಕಟ್ಕೊಳ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಕೊಡ್ತೀವಿ. ಹಾಗಾದ್ರೆ ಬನ್ನಿ, ಈ ತಾಯಿಯ ಪವಾಡಗಳ ಬಗ್ಗೆ, ಶಕ್ತಿ ಬಗ್ಗೆ, ಈ ತಾಯಿಯ ಹಿನ್ನೆಲೆ ಬಗ್ಗೆ, ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿನ ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳ ಹತ್ರನೇ ತಿಳ್ಕೊಳ್ಳೋಣ. ಸ್ವಾಮಿಗಳ ನಮಸ್ತೆ. ಈಗ ನಾವು ಗರ್ಭಗುಡಿನಲ್ಲಿ ನೋಡ್ತಾ ಇದೀವಿ, 2 ದೇವರುಗಳನ್ನ ನೋಡ್ತಾ ಇದೀವಿ ನಾವು. ಈ ದೇವಿಗಳ ಹಿನ್ನೆಲೆ ಏನು, ಇದೆಲ್ಲಿ ಉದ್ಭವ ಆಯ್ತು ಅಥವಾ ಎಲ್ಲಿ ಸಿಕ್ತು, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ನಮಸ್ಕಾರ ವೀಕ್ಷಕ ಬಾಂಧವರೇ. ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಾಲಯ, ತೋಟದ ತಪೋವನ, ಯಲಿಯೂರು ಗ್ರಾಮ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಈ ಒಂದು ಬಂದೆಲ್ಲ ಭಕ್ತರುಗಳು ಕೂಡ ಇರ್ಬೋದು, ನಮ್ಮ ಸಹೋದರಿಯವರು ಕೇಳಿದಂತ ಪ್ರಶ್ನೆ ಇರ್ಬೋದು, ಏನ್ ಗುರುಗಳು ಇಷ್ಟೊಂದು ಜನ ಬರ್ತಾರೆ, ಇಲ್ಲಿ ಏನ್ ವಿಸ್ಮಯ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಇಲ್ಲಿ ಮೂಲತಃ ನಾನು ಇಲ್ಲಿ ದೇವಸ್ಥಾನ ಕಟ್ತೇನೆ, ನಾನು ಈ ತರ ಜನ ಬರ್ತಾರೆ, ಈ ತರದ್ದು ಯಾವುದು ಕೂಡ ನಾನು ಕನ್ಸ್ಕೊಂಡಿಲ್ಲ. ನನ್ನ ಪೂಜ್ಯ ಗುರುಗಳಾದಂತ ಗೋಪಾಲ ಶರ್ಮ ಗುರುಜಿಯವರ ಜ್ಯೋತಿಷ್ಯ ಮತ್ತೆ ಕೇರಳದಲ್ಲಿ ನಮ್ಮ ಗುರುಗಳಾದಂತ ವೇಲು ನಾಯರ್ ಅವರಿಂದ ಅಥರ್ವವೇದಕ್ಕೆ ಸಂಬಂಧಪಟ್ಟಂತ ವಿದ್ಯೆ ಕಲಿತು ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ಬಂದಂತ ಭಕ್ತರುಗಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ವಿ. ಸುಮಾರು 1000 ಪೂಜೆಗಳು ನಡೀತಾ ಇದ್ವಿ ಈ ಜಾಗದಲ್ಲಿ. ನಮಗೆ ಮೊದಲಿಗೆ ಇಲ್ಲಿ ಜಾಗ ನಮ್ದೇ ಆಗಿದ್ರು ಕೂಡ ಇಲ್ಲಿ ಮಾಡಬೇಕು ಅಂತ ನನಗೆ ಒಂದಿನಕ್ಕೂ ಜ್ಞಾಪಕ ಬರಲಿಲ್ಲ. ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಬೇರೆ ಕಡೆಯಿಂದೆಲ್ಲ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಒಂದು ದಿವಸ ಬಂದೆ, ಇಲ್ಲೇ ಯಾಕೆ ಮಾಡಬಾರ್ದು, ಒಂದು ಬೇವಿನ ಮರ ಇತ್ತು. ಮೊದಲಿಗೆ ಒಂದು ಬೇವಿನ ಮರಕ್ಕೆ ಒಂದು ಕಟ್ಟಿಯನ್ನು ಕಟ್ಟಿಸಿ 4 ಗರಿಯನ್ನು ಹಾಕಿ ಗುಡಿಸಲು ಕಟ್ಟಿ ಸತಮಕ್ಕಿಲ್ ಹೋಮ ಮಾಡಿದ್ವಿ. ಮೊದಲಿಗೆ ಗಣಪತಿ ಗೌರಿಯನ್ನು ಇಟ್ಟು ಪೂಜೆ ಮಾಡಿದ್ವಿ. ಗಣಪತಿ ವಿಘ್ನದಾತ, ಅವನ ಪವರ್ ಅಷ್ಟಿರುತ್ತೆ. ಆ ಸ್ವಾಮಿ ಪ್ರಥಮಕ್ಕಿಲ್ ಕೂತ್ಕೊಂಡ ಇಲ್ಲಿ ಕಳಸವನ್ನು ಇಟ್ಟು ಪ್ರತ್ಯಂಗಿರಾ ದೇವಿಯ ಹೋಮವನ್ನ ಸಾಧಾರಣ ನನಗೆ ತಿಳಿ ಮಾಡಿಕೆ 1000 ಹೋಮಗಳಾಯ್ತು ಈ ಜಾಗದಲ್ಲಿ. ಮಾಡುವಂತ ವೇಳೆಯಲ್ಲಿ ನಾವು ನಮ್ಮ ಧರ್ಮಪತ್ನಿಯವರು ಕಾಶಿಗೆ ಹೋದಂತ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತ ವೇಳೆಯಲ್ಲಿ ಒಂದು ವಿಸ್ಮಯ ರೀತಿ ಆ ಜಾಗದಲ್ಲಿ ಕಾಲಿಟ್ರೆ ಜಾರ್ತಾ ಇತ್ತು. ಏನೋ ಒಂದು ವಿಸ್ಮಯ ಆಗ್ತಾ ಇದಲ್ಲ ಇಲ್ಲಿ ಅಂತ ನಮ್ಮ ಮನೆಯವರು ಅಂದ್ರು. ನಾನು ಕಾಲಿಟ್ರೆ ಅಲ್ಲಿ ಜಾರ್ತಾ ಇತ್ತು. ತದನಂತರ ಅಲ್ಲಿ ಏನಿದೆ ಅದನ್ನ ನೋಡೋಣ ಅಂತ ಆ ಮರಳು ದೂರ ಮಾಡಿ ತೆಗೆದು ಮೇಲ್ಗಡೆ ಎತ್ತಿ ಅದನ್ನ ಮೊದಲಿಗೆ ತೊಳೆದಾಗ ನನಗೆ ಪ್ರಥಮವಾಗಿ ಕಂಡಿದ್ದು ಆ ಮುಖ, ತಾಯಿಯ ಒಂದು ನಾಲ್ಗೆ ಕಣ್ಣು ಮುಖ ಕಾಣಿತು. ಆಶ್ಚರ್ಯ ಆಯ್ತು. ಪ್ರತ್ಯಂಗಿರಾ ದೇವಿ ಮುಖ ಇದೆಯಲ್ಲ ಅಂದ್ಬಿಟ್ಟು ನಾವೆಲ್ಲ ತೊಳೆದು ನೋಡಿದಾಗ ನಮ್ಗೆ ಯಾರಾದ್ರೂ ಭಿನ್ನಾಗಿರುವಂತ ವಿಗ್ರಹವನ್ನ ನೀರಿಗೆ ಬಿಟ್ಟೋಗಿರ್ತಾರೆ ಅಂತ ನಾನು ಅನ್ಕೊಂಡೆ. ಅದನ್ನ ಪೂರ್ತಿ ಸ್ವಚ್ಛತೆ ಮಾಡಿದಾಗ ಎಲ್ಲೂ ಯಾವುದೇ ರೀತಿಯ ಜಾಗದಲ್ಲಿ ಚೆನ್ನಾಗಿದೆ. ತದನಂತರ ಆ ತಾಯಿಯನ್ನ ನನ್ನ ಗುರುಗಳು 5 ವರ್ಷ ನಿನಗೆ ಸಿಕ್ಕಿದೆ ಅಂತ ಎಲ್ಲಿ ಹೇಳ್ಕೋಬೇಡ, ಗೋಪ್ಯ ಸ್ಥಳದಲ್ಲಿ ಇಟ್ಬಿಡು, ನೀನು ದೇವಸ್ಥಾನ ಮಾಡ್ತೀಯ, ದೇವಸ್ಥಾನ ಮಾಡದಂತ ಸಂದರ್ಭದಲ್ಲಿ ಹೇಳುವಂತ. ನನಗೆ ಆಶ್ಚರ್ಯ ಆಯ್ತು, ನಾನಿಲ್ಲಿ ದೇವಸ್ಥಾನ ಮಾಡ್ತೀನಿ. ಏನೋ ಆ ತಾಯಿ ಬಂದಂತ ವೇಳೆಯಿಂದ ಬಂದಂತ ಭಕ್ತರಿಗೆಲ್ಲ ಒಳ್ಳೇದಾಗಿ ಇವತ್ತು ಒಂದೇ ವರ್ಷದಲ್ಲಿ ಫೆಬ್ರವರಿ 2024 5ನೇ ತಾರೀಕು ಭೂಮಿ ಪೂಜೆ ಮಾಡಿವಿ. ಅದೇ 5 ಫೆಬ್ರವರಿ 2025ಕ್ಕೆ ಒಂದು ತಾಯಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನನ್ನ ಪೂಜ್ಯ ಗುರುಗಳಾದಂತ ಗೋಪಾಲ ಶರ್ಮ ಗುರುಜಿಯವರು ನಡೆಸ್ಕೊಟ್ರು. ವಿಸ್ಮಯ ಇದು. ತದನಂತರ ನನಗೂ ಗೊತ್ತಿಲ್ಲ,
ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಊರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಒಂದು ಸಂಕಲ್ಪ ಇತ್ತು ನನ್ನ ಭೂಮಿ ಪೂಜೆ ಮಾಡಿದಾಗ. ನಾನು ಯಾವತ್ತೇ ಪ್ರತಿಷ್ಠಾಪನೆ ಮಾಡಿದ್ರೆ ಚಾಮುಂಡೇಶ್ವರಿಯ ಆರಾಧಕರು, ಮೈಸೂರಿನ ಒಡೆಯರು, ಮೈಸೂರು ಮಹಾರಾಜರನ್ನೇ ಕರೆಸಿ ನಾನು ಮಾಡಿಸಿದ್ರೆ ಇದಕ್ಕೆ ಬಲ ಸಿಗುತ್ತೆ ಅಂತ ನನ್ನ ಒಂದು ಸಂಕಲ್ಪ ಇತ್ತು. ಅದೇ ರೀತಿ ಮಹಾರಾಜರನ್ನವ್ರನ್ನ ನಾವು ಹೋಗಿ ಅವ್ರಿಗೆ ಆಹ್ವಾನ ನೀಡಿದಾಗ ಅವ್ರು ಬರ್ತೀವಿ ಅಂತ ಒಪ್ಕೊಂಡು ವಿಶೇಷವಾದಂತ ಒಂದು ಮೆರವಣಿಗೆ, ವಿಶೇಷವಾದಂತ ವಾದ್ಯಗಳು, ವಿಶೇಷವಾದಂತ ಭಕ್ತರ ಸಮೂಹ, ಆ ಸಮೂಹ ನಾವು ನೋಡ್ಲಿಕ್ಕಾಗಲ್ಲ. ಅಂತ ವಿಸ್ಮಯ ರೀತಿಯಲ್ಲಿ ಇಲ್ಲಿ ಏನು 15-20 ಜನ ಪ್ರಸಾದ ವಿನಿಯೋಗ ಆಯಿತು. ಆ ಒಂದು ಚಾಮುಂಡೇಶ್ವರಿ ತಾಯಿಯ ಪ್ರತಿಂಗಿರ ದೇವಿ ಆಶೀರ್ವಾದದಿಂದ ಅವರ ಒಂದು ದೊಡ್ಡ ಮಟ್ಟದಲ್ಲಿ ಸಮಾರಂಭ ಕೂಡ ನಡೀತು. ತದನಂತರ ಏನು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಹೋಮಾವನಾದಿಗಳು ಏನು ಮಾಡ್ತಾ ಇದ್ದೀವಿ, ಪ್ರತಿನಿತ್ಯನೂ ನಡೀತಾ ಇರ್ತೀವಿ ಪ್ರತಿಂಗಿರ ದೇವಿ ಹೋಮ, ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿಗಳು. ಇಂಥ ಒಂದು ಭಕ್ತರುಗಳಿಗೆ ಏನು ಬಂದು ಹೇಳ್ತಾರೆ ಅಂದ್ರೆ, ಗುರುಗಳೇ ನಮ್ಗೆ ಎಲ್ಲ ರೀತಿ ಒಳ್ಳೇದಾಯ್ತು ಅಂದ್ರು, ಮಕ್ಕಳಾಗಿದೆ ಅಂದ್ರು, ನಿನ್ನೆ ಅವ್ರು ಬಂದು ಲಗ್ನ ಪತ್ರಿಕೆ ಕೊಟ್ಟು ನನ್ನ ಮಗನ ಮದುವೆ ಸೆಟ್ ಆಗಿದೆ ಬರಬೇಕು ಅಂತ ಹೇಳ್ತಾರೆ. ಇದೇ ರೀತಿ ನಾನು ಯಾರೋ ನಮ್ಮ ಕೊಟ್ಟೋರೊಬ್ರು ಸೈಟ್ ತಗೊಂಡ್ವಿ ಅಂತ ಹೇಳಿದ್ರು. ಈ ತರ ನೂರಾರು ಅವರೇ ಆದಂತ ವೈಯಕ್ತಿಕ ವಿಚಾರಗಳು ಒಳ್ಳೇದಾಗ್ತಾ ಇರೋದು ನೋಡಿದ್ರೆ ನಮಗೂ ಕೂಡ ಎಲ್ಲೋ ಶ್ರಮೆ ಪಟ್ಟಿದ್ದು ಸಾರ್ಥಕ ಆಯ್ತು. ಜೀವನದಲ್ಲಿ ಒಂದೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಒಂದು ದೊಡ್ಡವರು ಹೇಳ್ತಾರೆ. ಯಾಕೆಂದ್ರೆ ನಮ್ಮ ವೈಯಕ್ತಿಗಿಂತನ ಸಾರ್ವಜನಿಕವಾಗಿ ಏನಾದ್ರೂ ನಾವು ಮಾಡಿದ್ರೆ ಅದು ಹೆಸರುಳಿಯುತ್ತೆ ಅಂತ ಹೇಳ್ತಾರೆ ನಮ್ಮ ತಂದೆಯವರು. ಅವರು ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಇವತ್ತೊಂದು ವಿಸ್ಮಯ ರೀತಿ ದೇವಸ್ಥಾನ ಆಗಿದೆ. ಏನು ಸಾವಿರಾರು ಜನ ಭಕ್ತರುಗಳು ಬಂದು ಹೋಗ್ತಾ ಇದ್ದಾರೆ. ಬಂದಂತ ಭಕ್ತರಿಗೆ ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಇದೇ ರೀತಿ ಮುಂದಿನ ದಿನದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಗೆ ಭಕ್ತರುಗಳೆಲ್ಲ ಬರಬೇಕು. ಏನು ನಾವು ಮಹಾರಾಜರು ಬಂದೋದಾಗಿಂದಲೂ ನಿತ್ಯ ದಾಸೋಹ ಏನು ಪ್ರಾರಂಭಗೊಂಡಿದ್ದೀವಿ, ಇವತ್ತಿನವರೆಗೂ ನಿತ್ಯ ದಾಸೋಹ ನಿಂತಿಲ್ಲ. ಪ್ರತಿ ಅಮಾವಾಸ್ಯೆಗೆ ಒಂದು 3-4 ಜನ ಬಂದು ಹೋಗ್ತಾ ಇದ್ದಾರೆ. ತದನಂತರ ಡೈಲಿ ಒಂದು 100-200 ಜನ 500 ಜನ ಊಟ ಮಾಡ್ತಾ ಇರ್ತಾರೆ. ಇವತ್ತಿನವರೆಗೂ ನಾನು ದಾಸೋಗಕ್ಕೆ ಅಂತೇಳಿ 10 ರೂಪಾಯಿ 50 ರೂಪಾಯಿ ಕೊಟ್ಟು ನಾನು ಯಾವುದೇ ಅಂಗಡಿಗೆ ಹೋಗಿ ಒಂದು ಎಲ್ಲ ಭಕ್ತರುಗಳು ಏನೋ ಭಕ್ತರುಗಳು ಇಲ್ಲಿ ಕಾಯಿ ಕಟ್ತಾ ಇದ್ದಾರೆ 100 ರೂಪಾಯಿ, ಅದನ್ನ ದಾಸೋಹ ಉಪಯೋಗಿಸ್ತಾ ಇದ್ದಾರೆ. ಉಂಡಿಗೆ ಹಾಕಿದ ದುಡ್ಡನ್ನ ದಾಸೋಹ ಉಪಯೋಗಿಸ್ತಾ ಇದ್ದೀವಿ. ಮಂಗಳಾರತಿಗೆ ಹಾಕಿದಂತ ಹಣವನ್ನ ನಾವು ಮಾಡ್ತಾ ದಾಸೋಹ ಉಪಯೋಗಿಸ್ತಾ ಇದ್ದೀವಿ. ತದನಂತರ ಯಾವುದೇ ರೀತಿಯ ಹಣಗಳು ಬಂದ್ರೆ ನಾವು ಅಷ್ಟು ದಾಸೋಹಕ್ಕೆ ಏನ್ ಬೇಕು ಸಾಮಾನ್ಯ ಅಂತ ಹೇಳ್ತಾರೆ. ಅದೇ ರೀತಿ ಭಕ್ತರು ಕೂಡ ಬರ್ಬೇಕಾದ್ರೆ ಬರೋಕೆ ಯಾರು ಬರಲ್ಲ. ಅವ್ರ ಯಥಾಶಕ್ತಿ 1 kg ಬೇಳೆ, ತೊಗರಿ ಬೇಳೆ, ಅಕ್ಕಿ ಅಥವಾ ಅವ್ರಿಗೆ ಸಂಬಂಧಪಟ್ಟಂತದ್ದು ಏನಾದ್ರು ಕೂಡ ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಭಕ್ತರು ಸಮೂಹಕ್ಕೆ ನಾನು ದೇವಿಯ ಪಾದದಡಿಯಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಸ್ವಾಮಿಗಳು ಇಷ್ಟೊತ್ತು ಹಿನ್ನೆಲೆ ಹೇಳಿದ್ರಿ, ಹಾಗೆ ಅಮಾವಾಸ್ಯೆ ಪೌರ್ಣಮಿ ದಿನ ನಡೆಯುವಂತ ವಿಶಿಷ್ಟ ಪೂಜೆಗಳ ಬಗ್ಗೆ ಹೇಳಿದ್ರಿ, ಅನ್ನ ದಾಸೋಹದ ಬಗ್ಗೆ ಹೇಳಿದ್ರಿ. ನಿಮ್ಮ ಹತ್ರ ಇನ್ನೊಂದು ಕುತೂಹಲ ಇರೋದೇನು ಅಂದ್ರೆ, ಈಗ ನೀವು ನಮ್ಗೆ ಹೇಳಿದ್ರಿ ಏನಾದ್ರು ಕೆಲಸ ಆಗ್ಬೇಕು ಅಂತ ತಾಯಿಯಲ್ಲಿ ಹರಕೆ ಕಟ್ಕೊಂಡ್ರೆ ಆಗಿರೋದುಂಟು, ಬಂದೆ ನನ್ನ ಹತ್ರ ಹೇಳ್ಕೊಂಡಿರೋದುಂಟು ಅಂತ. ಒಂದು ಕುತೂಹಲ ಏನು ಅಂದ್ರೆ, ಹರಕೆ ಹೇಗ್ ಕಟ್ಕೋತಾರೆ? ಈಗ ನಾನು ಆಚೆ ಬರುವಾಗ ನೋಡ್ದೆ, ಕಾಯಿ ಕಟ್ಟಿರೋದನ್ನ ನೋಡ್ದೆ, ಆ ಹರಕೆನ ಹೇಗ್ ಕಟ್ಕೋತಾರೆ? ಇದು ಒಂದು ಕೂಡ ಒಳ್ಳೆಯ ಪ್ರಶ್ನೆಯನ್ನೇ ನಮ್ಮ ಸಹೋದರರು ಕೇಳಿದ್ದಾರೆ. ತೆಂಗಿನಕಾಯಿಯನ್ನ ಏನು ಕಟ್ತಾರೆ? ತೆಂಗಿನಕಾಯಿ ಬಂದು ಮುಕ್ಕಣ್ಣೇಶ್ವರ ಶಿವನ ಸ್ವರೂಪ. ಶಿವನ ಸ್ವರೂಪವೇ ಮೇಲಗಡೆಗೆ ನಾವು ಪಾರ್ವತಾದೇವಿ ಸ್ವರೂಪದಲ್ಲಿರುವಂಥ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ಒಂದು ನೋಟವನ್ನ ದೇವಿ, ಪ್ರತ್ಯಂಗಿರ ದೇವಿ ಅಂದ್ರೆ ಪಾರ್ವತಾದೇವಿ, ಪಾರ್ವತಾದೇವಿ ಮೇಲ್ಗಡೆ ಶಿವ ಕೂತಿದ್ದಾರೆ ನೋಡಿ ನೀವು. ಅದನ್ನು ಕೂಡ ನಿಮಗೆ ತೋರಿಸ್ತಾರೆ ನಮ್ಮ ಮಾಧ್ಯಮದವರು. ಈಗ ಭೋಗ ನಂಜುಂಡೇಶ್ವರ ಸ್ವಾಮಿ ಲಿಂಗನ ನಾವೀಗ ನೋಡ್ತಾ ಇದೀವಿ. ಇಲ್ಲಿ ನೋಡ್ತಿದ್ದಂಗೆ ನಾನು ಹೇಳ್ತಿದ್ದೀನಿ, ಒಂದಲ್ಲ ಒಂದು ವಿಶೇಷತೆಗಳು ಕಾಣಿಸಿರ್ತಾನೆ ಇದೆ ನಮ್ಗೆ. ಕೆಳಗಡೆ ತಾಯಿ ಪ್ರತ್ಯಂಗಿರ ದೇವಿನ ನೋಡಿದ್ವಿ, ಆ ತಾಯಿಯ ತಲೆ ಮೇಲ್ಭಾಗದಲ್ಲೇ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನ ಯಾಕೆ ಹೀಗ್ ಪ್ರತಿಷ್ಠಾಪನೆ ಮಾಡಿದ್ದಾರೆ? ಈಗ ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ರೆ ದೇವ್ರ ಜೋಡಿ ಇರೋದನ್ನ ನೋಡ್ತೀವಿ, ಆದ್ರೆ ಇಲ್ಲಿ ತಾಯಿಯ ತಲೆ ಮೇಲೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯ ತಲೆ ಮೇಲೆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕೆ ಈ ತರ ಮಾಡಿದ್ದಾರೆ? ಇದ್ರ ವಿಶೇಷತೆ ಏನು? ಇದ್ರ ಬಗ್ಗೆ ಕೂಡ ನಾವು ಸ್ವಾಮೀಜಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅವನ ಒಂದು ಮುಕ್ಕಣ್ಣೇಶ್ವರನ ಒಂದು ಎದುರುಗಡೆ ನಾವು ತೆಂಗಿನಕಾಯಿಯನ್ನ ಕಟ್ಟಿರೆ ಇದರ ಫಲಾನುಫಲಗಳು ಒಳ್ಳೇದಾಗುತ್ತೆ ಅಂತೇಳಿ ನನಗೆ ದೇವಿ ಬಂದು ನುಡ್ದಂಗಾಯ್ತು. ನಾವೊಂದು 3 ತಿಂಗಳು ಯಾವುದೇ ರೀತಿಯ ಆ ಥರ ಕಾಯಿಯನ್ನು ಕಟ್ಟಿರ್ಲಿಲ್ಲ. ಆ ತಾಯಿ ಒಂದು ಆಶೀರ್ವಾದದಿಂದ
ಇವತ್ತೇನು ಬಂದು ತೆಂಗಿನಕಾಯಿಗೆ ಒಂದು ಬಟ್ಟೆಯನ್ನು ಕಟ್ಟಿ, ಕೇಸರಿಯ ಬಟ್ಟೆಯನ್ನು ಕಟ್ಟಿ ಅದರಲ್ಲಿ ಮೆಣಸಿನಕಾಯಿ, ನವಧಾನ್ಯಗಳು, ತದನಂತರ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನು ಕಟ್ಟಿಟ್ಟಿರ್ತೀವಿ. ಅದನ್ನು ಸಾಧಾರಣವಾಗಿ ಕೆಲವೊಂದು ಭಕ್ತರು 21 ಸಲ ಪ್ರಶ್ನೆ ಮಾಡಿ ಕಟ್ಟಿರೋರು ಇದ್ದಾರೆ, 5 ಸಲ ಪ್ರಶ್ನೆ ಮಾಡಿ ಕಟ್ಟಿರೋರು ಇದ್ದಾರೆ. ತದನಂತರ 1 ಸಲ ಮಾಡಿರೋರು ಕೂಡ, ವಯಸ್ಸಾಗಿರೋರು 1 ಸಲ ಮಾಡಿ ಕಟ್ಟಿರೋ ಅಂತ ಇದ್ದಾರೆ. ಮದುವೆ ವಿಚಾರ ಇರ್ಬೋದು, ಅವ್ರದ್ದು ಯಾವುದೇ ರೀತಿಯ ಪ್ರಶ್ನೆಗಳಿದ್ರು ಕೂಡ ಸಂಕಲ್ಪಗಳು, ಆ ಸಂಕಲ್ಪದ ಮುಖಾಂತರ ಆ ತೆಂಗಿನಕಾಯಿನ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಎದುರುಗಡೆಗೆ ಏನು ಕಟ್ಟೋಗಿದ್ದಾರೆ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಕೆಲವರು ಅವರವರ ಅರ್ಕೆ ಹೊಡ್ಕೊಂಡಿರ್ತಾರೆ. 5 ಕಾಯಿ ಕಟ್ತೀನಿ, 15 ಕಾಯಿ ಕಟ್ತೀನಿ, ಕಾಯಿ 30 ಕಟ್ತೀನಿ, 101 ಕಟ್ತೀನಿ. ಈ ಥರ ಅವ್ರವ್ರದೇ ಆದಂಥ ಸಂಕಲ್ಪ. ನಾವು ಯಾರಿಗೂ ಕೂಡ ಇಂತಿಷ್ಟೇ ಕಟ್ಟಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ಏನಾದರೂ ಸಂಕಲ್ಪಗಳು ವೈಯಕ್ತಿಕ ಇರ್ಬೋದು, ಗೌಪ್ಯತೆ ಸಮಸ್ಯೆಗಳಿರ್ಬೋದು, ಗಂಡ ಹೆಂಡತಿ ದೂರ ಆಗಿರೋಂಥದ್ದು ಇರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು. ಮನೆಯಾರು ಬಂದು ಹೇಳ್ತಿದ್ರು, ಅಮ್ಮ ನಾನು ಯಾರಿಗೋ ಹೊರಗಡೆ ಯಾರಿಗೋ ಒಂದು ಹಣ ಕೊಟ್ಟೆ ಸಿಗಲಿಲ್ಲ ಅಂತ. ಅವರು ಕೂಡ ಬಂದು ಕಟ್ಟುವಾದ್ಮೇಲೆ ಅವ್ರಿಗೆ ಹಣ ಸಿಕ್ಕಿದೆಯಂತೆ, ಬಂದಿದೆಯಂತೆ, ಕೊಟ್ಟರಂತೆ ತಂದು. ಈ ಥರದ್ದು 100 ಅವ್ರದ್ದೇ ಆದಂಥ ಸಂಕಲ್ಪಗಳು ಮಾಡಿ ಕಟ್ಟಿದರೆ ಭಾಳ ಒಳ್ಳೆಯದಾಗುತ್ತೆ. ನೆಮ್ಮದಿ, ಶಾಂತಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಒಳ್ಳೆಯದಾಗಲಿ.